ಒಂದು ದೇಶದ ಮಾನ ಮರ್ಯಾದೆನ ಈ ರೀತಿನೂ ಕಳಿಬೋದು ಅಂತ ದೇವರನ್ನೇ ಗೊತ್ತಿರಲಿಲ್ಲ. ವಿಷಯಕ್ಕೆ ಬರ್ತೀನಿ. ನಿಮಗೆ ಗೊತ್ತಿರ್ಬೋದು, ಒಂದು 2 ದಿನದಿಂದ ಒಂದು ರೋಬೋಟ್ ಬಗ್ಗೆ ತುಂಬ ವೈರಲ್ ಆಗ್ತಾ ಇದೆ, AI ರೋಬೋಟ್ ಬಗ್ಗೆ. ಸೊ ಅದು ವಿಷಯಕ್ಕೆ ಬರ್ತೀನಿ. ಡೆಲ್ಲಿ ಭಾರತ್ ಮಂಟಪಲ್ಲಿ AI ಸಮಿಟ್ ನಡೀತಾ ಇದೆ ಫೆಬ್ರವರಿ 16ರಿಂದ 20 ತನಕ. ಅದರಲ್ಲಿ ಮೇಯ್ನ್ ಚಾಲನೆ ಮಾಡಿದ್ದು ನರೇಂದ್ರ ಮೋದಿಜಿ ಅವರು ಚಾಲನೆ ಮಾಡಿದರು. ಅಂದರೆ ನಮ್ಮ ದೇಶದ ಟೆಕ್ನಾಲಜಿ ಬಗ್ಗೆ ಇನ್ನೂ ಬೇರೆ ದೇಶಗಳಿಗೆ ತಿಳಿಸೋಕೆ ಅಂತ. ಸೊ ಅದಕ್ಕೆ 110 ದೇಶದಿಂದ ಎಲ್ಲ ಕಡೆ ಗಣ್ಯರು ಮತ್ತು ಅಲ್ಲಿ ಟೆಕ್ನಿಷಿಯನ್ಸು ಮತ್ತು ಒಳ್ಳೊಳ್ಳೆ VIPsಗಳೆಲ್ಲ ಬಂದಿದ್ದರು. ಸೊ ಅದ್ರ ಎದುರುಗಡೆ ನಮ್ಮ ದೇಶದ ಮರ್ಯಾದೆನ ಯಾವ ರೀತಿ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಮಾಡಿದ್ದ ರೋಬೋಟ್ನ ನಾವೇ ಮಾಡಿದ ಅಂತ ಹೇಳ್ಕೊಂಡಂಥ ಒಂದು ಕಾಲೇಜ್ ಯೂನಿವರ್ಸಿಟಿ ಇದೆ. ನೋಯ್ಡಾದ ಗಲ್ಗೋಟಿಯ ಯೂನಿವರ್ಸಿಟಿಯಲ್ಲಿ ನೇಹಾ ಸಿಂಗ್ ಅನ್ನೋರು ಒಬ್ಬರು ರೆಪ್ರೆಸೆಂಟೇಟಿವ್ ಇದ್ದು. ಅವರು ಏನಂತಂದರೆ, ಒಂದು ಈ ಸಬ್ಮಿಟ್ ನಡಿಬೇಕಾದ್ರೆ ಅವ್ರವ್ರ ಪ್ರಾಡಕ್ಟು ಅಥವಾ ಅವ್ರವ್ರ ಟೆಕ್ನಾಲಜಿನ ಎಲ್ರಿಗೆದ್ರಿಗೆ ಶೋ ಮಾಡಬೇಕು. ಸೊ ಅದರಲ್ಲಿ ಒಂದು ರೋಬೋಟಿಕ್ ಡಾಗ್, ನೀವು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿರ್ತೀರ, ಆ ರೋಬೋಟಿಕ್ ಡಾಗ್ ಬಂದುಬಿಟ್ಟು ಎಲ್ಲರೂ ನಮಸ್ಕಾರ ಮಾಡಿಬಿಟ್ಟು ಕೈ ಮುಗಿದು ಆ ರೀತಿಯೆಲ್ಲ ಆ್ಯಕ್ಷನ್ ಮಾಡ್ತಾಯಿತ್ತು. ಸೊ ಆ ರೋಬೋಟಿಕ್ ಡಾಗನ್ನು ನಾವೇ ಇನ್ವೆಂಟ್ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಬೆರಳು ತೋರಿಸಿದ ಹಸ್ತನೇ ನುಗ್ತಾರೆ. ಸೊ ಅದೇ ರೀತಿ ಅದು ಡಾಗು ಶೋ ಆಗಿದ್ದು ಒಂದು 2 ನಿಮಿಷದಲ್ಲಿ ಎಲ್ಲ ರಿಸರ್ಚ್ ಮಾಡಿದ್ದಾರೆ. ಬಟ್ ಆ ಡಾಗ್ ಎಲ್ಲಿದೆ ಅಂತಂದರೆ ಚೈನಾದ್ದು. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ತಮ್ಮ ಟ್ವಿಟರ್ಲ್ಲಿ ಹಾಕ್ಕೊಂಡಿದ್ರು, ನಮ್ಮ ದೇಶದ ಹೆಮ್ಮೆಯ ರೋಬೋಟ್ ಅಂತ ಹಾಗೆ ಹೇಗೆ ಅಂತ. ಬಟ್ ಇದು ಯಾವಾಗ ಫ್ರಾಡ್ ಅಂತ ಗೊತ್ತಾಯಿತು, ಆ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಚೈನಾದವರು ಮತ್ತೆ ಪೋಸ್ಟ್ ಮಾಡಿದ್ದಾರೆ, ಇದು ನಮ್ಮ ಪ್ರಾಡಕ್ಟನ್ನು ನಾವೇ ಪ್ರಿಪೇರ್ ಮಾಡಿದ್ದು ಅಂತ ಇಂಡಿಯಾದವರು ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಅಂತ. ಕಾಮಿಡಿ ಏನಂತಂದರೆ, ಇವರು ಎಲ್ಲರ ಎದುರುಗಡೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತಂದರೆ, ಈ ರೋಬೋಟಿಕ್ AI ತಂತ್ರಜ್ಞಾನಕ್ಕೆ 350 ಕೋಟಿ ನಾವು ಸ್ಪೆಂಡ್ ಮಾಡಿದ್ದೇವೆ. ಅದರಲ್ಲಿ ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಡಾಗ್ ಕೂಡ ಒಂದು ಅಂತ ಹೇಳಿದ್ದಾರೆ. ವಿಷಯ ನೋಡಿದರೆ ಆನ್ಲೈನ್ ಸರ್ಚ್ ಮಾಡಿದರೆ ಸೇಮ್ ಪ್ರಾಡಕ್ಟು 3 ಲಕ್ಷಕ್ಕೆ ಚೈನಾದಿಂದ ಸಿಗ್ತಾ ಇದೆ. ಯಾರೋ ಮಾಡಿದ ಪ್ರಾಡಕ್ಟನ್ನ ನಾವು ಮಾಡಿದೆ ಅಂತ ಹೇಳ್ಕೊಂಡು ಮಾನ ಮರ್ಯಾದೆ ತಗೊಳ್ಳೋ ಅವಶ್ಯಕತೆ ಬೇಕಿತ್ತು ನಿಮಗೆ? ಯಾರೋ ಹೆಸರು ಯಾರೋ ಬಸರು ಅಂದಂಗಾಯಿತು. ನಮ್ಮ ದೇಶದ ಮಾನ ಮರ್ಯಾದೆನ ಇಂಟರ್ನ್ಯಾಷನಲ್ ಅರೇಂಜ್ ಹಾಕಿದ ಈ ಹೆಂಗ್ಸು. ಒಂದು ಡಾಗ್ ವಿಷಯದಲ್ಲಿ ಮಾನ ಮರ್ಯಾದೆ ಹೋಯಿತು. ಅದಾದಮೇಲೆ ಡ್ರೋನ್ ಶೋ ಇತ್ತು, ಸ್ಟ್ರೈಕರ್ ಡ್ರೋನು ಅಲ್ಲಿಗೆ ಸೆಕ್ಷನಿಗೆ ಬಂದಾಗ ಅದನ್ನು ಹೇಳ್ಕೊಳ್ತಾರೆ, ಈ ಡ್ರೋನ್ ನಾವೇ ಡೆವಲಪ್ಮೆಂಟ್ ಮಾಡಿದ್ದು, ಈ ಡ್ರೋನು ತುಂಬ ಸ್ಪೆಸಿಫಿಕ್ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ತಿದ್ದು. ಆಮೇಲೆ ಆ ಡ್ರೋನು ಸರ್ಚ್ ಮಾಡಬೇಕಾದ್ರೆ ಆ ಡ್ರೋನು ಎಲ್ಲಿದಂತಂದರೆ ದಕ್ಷಿಣ ಕೊರಿಯಾ ಡ್ರೋನನ್ನ ನಾವೇ ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ಕೊಂಡಂಥ ಒಂದು ಮಹಾವಿದ್ಯಾಲಯ, ಯೂನಿವರ್ಸಿಟಿ. ನಾಚಿಕೆ ಆಗ್ಬೇಕು ನಿಮಗೆ. ಆಮೇಲೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಆ ಯೂನಿವರ್ಸಿಟಿ ಸ್ಟಾರ್ ಏನೇನಿದ್ದು ಅದನ್ನೆಲ್ಲ ಕಳಿಸಿದ್ರೆ ವಾಪಸ್ಸು. ಗುರು, ಇನ್ನು ಯಾವ ಕಾಲದಲ್ಲಿದ್ದೀರಿ ಗುರು? ನೀವು ಹೇಳಿದ್ದೆಲ್ಲ ಉಂಕಣಕ್ಕೆ ಇದೇನು ಎಲ್ಲ ಚೂತೆಗಳಿರೋ ದೇಶಗಳಲ್ಲ. ಒಂದು ಬೆರಳು ತೋರಿಸಿದ್ರೆ ಹಸ್ತನೇ ನುಂಗುವಂಥ ಜನ್ರೇಷನ್ ಇರೋದು ಈಗ. ಈ ಟೈಮಲ್ಲೂ ನಾವೇ ಮಾಡಿದ್ವಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿರಲ್ಲ. ಮಾನ ಮರ್ಯಾದೆ ಏನೂ ಇಲ್ಲ ನಿಮಗೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನಿಮ್ಮ ಅಭಿಪ್ರಾಯ ಹೇಳಿ. ಇಂಥ ಫ್ರಾಡ್ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಇರೋದ್ರಿಂದ ಎಷ್ಟು ಮಾರಕ ಅಂತ. ಒಂದು ಅವ್ರ ಮರ್ಯಾದೆ ಕಳ್ಕೊಳ್ತಾರೆ, ಇನ್ನೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೇಶದ ಮರ್ಯಾದೆ ತೆಗಿತಾರೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.